ಪ್ರವೃತ್ತಿತ್ವೇ ಪರಿಕಲ್ಪಿತಶ್ಚ ಮೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಶ್ಚತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ ಭಾನಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ. ನಾವು ಮೊನ್ನೆಯಿಂದ ಎಲ್ಲ ನಕ್ಷತ್ರವನ್ನು ಕಂಡುಹಿಡಿಯುವ ಕ್ರಮ, ಹಾಗೆ ತಿಥಿಯನ್ನು ಹೇಗೆ ಮಾಡುವಂಥದ್ದು, ಲೆಕ್ಕಾಚಾರ ಕಂಡುಹಿಡಿಯುವುದು ಹೇಗೆ, ಯಾವ ತಿಥಿ ಅಂತೇಳಿ, ಹಾಗೆ ಯೋಗವನ್ನು ಹೇಗೆ ಕಂಡುಹಿಡಿಯುವಂಥದ್ದು, ಇಷ್ಟು ವಿಷಯಗಳನ್ನ ನೋಡಿದ್ದೇವೆ. ಇಷ್ಟು ವಿಷಯಗಳಲ್ಲಿ ಯಾರಿಗಾದ್ರೂ ಸಂಶಯಗಳಿದೆಯಾ? ಯೋಗದ್ದು ಇನ್ನೊಂದ್ಸರ್ತಿ ಹೇಳಿ ಗುರುಗಳೇ, ಅದನ್ನು ಪೂರ್ತಿ ಸಾರಿ. ಚಂದ್ರಸ್ಫುಟ ಸೂರ್ಯಸ್ಫುಟದ್ದು ಮಾಡಿದ್ವಲ್ಲ ಅದರದ್ದು. ಸರಿ, ಯೋಗದ್ದೊಂದು ವಿಷಯ ಮೆಥಡ್ ಹೇಳಿಬಿಡ್ತೇನೆ. ಸರಿ ಸರಿ ಸರಿ. ಯೋಗ ವಿಷಯದಲ್ಲಿ ನಮಗೆ ಮೊದಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಚಂದ್ರ ಮತ್ತೆ ಸೂರ್ಯರ ಸಂಯೋಗವನ್ನೇ ಯೋಗ ಅಂತ ಕರೀತೇವೆ. ನಮಗೆ ಹಿಂದೆ ಪಾಠದಲ್ಲಿ ಬಂದಿದೆ. ಯೋಗ ಅಂತ ಹೇಳುವಂಥದ್ದು ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ. ಯೋಗದ ತಿಳುವಳಿಕೆ ಅಂತ ಹೇಳುವಂಥದ್ದು ನಮಗೆ ಶಾರೀರಿಕವಾಗಿ ಅನಾರೋಗ್ಯವನ್ನು ನಿವಾರಣೆ ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥದ್ದು ಯೋಗದ ಪರಿಜ್ಞಾನ ಅಂತ ಹೇಳುವಂಥದ್ದು. ಅದರಿಂದ ಯೋಗ ಅಂತೇಳಿ ಒಟ್ಟು 27 ಯೋಗಗಳು. ವಿಷ್ಕಂಭ ಪ್ರೀತಿರಾಯುಷ್ಮಾನ್ ಸೌಭಾಗ್ಯ ಶೋಭನಸ್ತತ ಅತಿಗಂಡಸ್ಸು ಕರ್ಮಾಚ ಧೃತಿ ಶೂಲಸ್ತಥೈವ ಚ ಗಂಡೋ ವೃದ್ಧಿರ್ಧ್ರುವಂಚೈವ ಯಾಘಾತೋ ಹರ್ಷಣಸ್ತಥ. ಮತ್ತೆಂತ ಯಾಘಾತೋ ಹರ್ಷಣಸ್ತ ವಜ್ರಸಿದ್ಧಿರ್ವ್ಯತಿಪಾತೋ ವರ್ಗೀಯಾನ್ ಪರಿಘ ಶಿವಃ. ವಜ್ರಸಿದ್ಧಿರ್ವ್ಯತಿಪಾತೋ ವರ್ಗೀಯಾನ್ ಪರಿಘ ಶಿವಃ. ಸಿದ್ಧ ಸಾಧ್ಯ ಶುಭ ಶುಕ್ರೋ ಬ್ರಹ್ಮ ಐಂದ್ರಶ್ಚ ವೈಧೃತಿ ಅಂತೇಳಿ ಒಟ್ಟು 27 ಯೋಗಗಳನ್ನ ಹೇಳ್ತಾರೆ. ಅದಕ್ಕೆ ಅಧಿಪತಿಗಳನ್ನು ಕೂಡ ಹೇಳ್ತಾರೆ. ಅದು ಪಾಠ ಮಾಡಲಿಲ್ಲ ನಾನು. ಶಾಸ್ತ್ರ ಪುಷ್ಟಿ ಧೃತಿ ಕೀರ್ತಿ ದೀಪ್ತಿ ವೇತಾಳ ವೃದ್ಧಯ ಅಂತೇಳಿ ಅದರ ದೇವತೆಗಳನ್ನು ಕೂಡ 27 ದೇವತೆಗಳನ್ನು ಕೂಡ ಹೇಳ್ತಾರೆ. ಅದೊಂದು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಸ್ತೇನೆ, ಯಾವ ದೇವತೆಗಳು ಯಾವ ಯೋಗಕ್ಕೆ ಅಂತೇಳಿ. ಈ ಯೋಗವನ್ನ ಕಂಡುಹಿಡಿಯುವ ಕ್ರಮ ಹೇಗೆ ಅಂತ ಹೇಳಿದ್ರೆ, ಚಂದ್ರ ಮತ್ತೆ ರವಿಯ ಸ್ಫುಟಗಳನ್ನು ಸೇರಿಸಬೇಕಾಗ್ತದೆ. ರಾಶಿಗೆ ರಾಶಿಯನ್ನು ಸೇರಿಸುವಂಥದ್ದು, ಡಿಗ್ರಿಗೆ ಡಿಗ್ರಿ ಅಥವಾ ಅಂಶಕ್ಕೆ ಅಂಶವನ್ನು ಸೇರಿಸುವಂಥದ್ದು, ಕಲೆಗೆ ಕಲೆಯನ್ನು ಸೇರಿಸುವಂಥದ್ದು. ಅದನ್ನ ಫಿಲ್ಟರ್ ಮಾಡ್ಬೇಕಂದ್ರೆ ಕಲೆಯಲ್ಲಿ ನಮಗೆ 60ಕ್ಕಿಂತ ಜಾಸ್ತಿ ಬಂದ್ರೆ ಡಿಗ್ರಿ ಸ್ಥಾನಕ್ಕೆ, ಡಿಗ್ರಿಯಲ್ಲಿ 30ಕ್ಕಿಂತ ಜಾಸ್ತಿ ಬಂದ್ರೆ ಅದನ್ನ ರಾಶಿ ಸ್ಥಾನಕ್ಕೆ ಹಾಕ್ಬೇಕು. ಪುನಃ ಇದು ಯೋಗ ಸ್ಫುಟ ಅಂತ ಆಯ್ತು. ಇದನ್ನೆಲ್ಲವನ್ನು ಕೂಡ ಕಲೆ ಮಾಡಿಕೊಂಡು ಒಂದು ಯೋಗದ ಪೂರ್ಣ ಕಲಾ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 800. ಯಾಕೆ ಅಂತ ಹೇಳಿದ್ರೆ 27 ಯೋಗಗಳಾದ್ರಿಂದಾಗಿ 27 ನಕ್ಷತ್ರಗಳ ಹಾಗೆ ಇದರ ವ್ಯವಸ್ಥೆ. ಅಲ್ಲಿ ಚಂದ್ರ ಸ್ಫುಟದಿಂದ ನೇರವಾಗಿ ನಾವು ನಕ್ಷತ್ರವನ್ನು ಮಾಡ್ತೇವೆ. ಇಲ್ಲಿ ಚಂದ್ರ ಮತ್ತೆ ರವಿಯ ಸ್ಫುಟವನ್ನು ಸೇರಿಸಿ ಬಂದಾಗ ಏನು ಸ್ಫುಟ ಬರ್ತದೆ ಅದು ಯೋಗ ಸ್ಫುಟ. ಆನಂತರ ಎಲ್ಲ ನಕ್ಷತ್ರ ಮಾಡುವಂತ ಕ್ರಮವನ್ನೇ ನಾವು ಆಚರಣೆಗೆ ಇಟ್ಕೊಳ್ಳುವಂಥದ್ದು. ಡಿಗ್ರಿ ರಾಶಿಯಿಂದಾಗಿ ಡಿಗ್ರಿಯಿಂದಾಗಿ ಕಲೆ ಮಾಡಿಕೊಂಡು ಆ ಕಲೆಯನ್ನ ಒಂದು ಯೋಗದ ಪೂರ್ಣ ಪ್ರಮಾಣ 800 ಆದ್ರಿಂದಾಗಿ, ಅಂದ್ರೆ 13 ಡಿಗ್ರಿ 20 ಕಲೆ ಆದ್ರಿಂದಾಗಿ 800ರಿಂದ ನಮಗೆ ಭಾಗಿಸಿದಾಗ ಏನು ಉತ್ತರ ಬರ್ತದೆ ಅದು ಈಗ 1 ಅಂತೇಳಿ ಉತ್ತರ ಬಂದ್ರೆ 2ನೇ ಯೋಗ ಆಗಿರ್ತದೆ. ಯಾಕಂದ್ರೆ ಮುಂದಕ್ಕೆ ಅಷ್ಟು ಸಂಖ್ಯೆ ಉಳಿದಿರುವುದರಿಂದ ಶೇಷ ಸ್ವಲ್ಪ ಉಳಿದಿರ್ತದೆ. ಆದ್ರಿಂದಾಗಿ 1 ಅಂತೇಳಿ ಅಲ್ಲಿ ಉತ್ತರ ಬಂದ್ರೆ ಪ್ರೀತಿ ಯೋಗ ಅಂತ ಆಗಿರ್ತದೆ. ವಿಷ್ಕಂಭ ಪ್ರೀತಿ ಅಂತ 2ನೇ ಯೋಗ ಆಗಿರ್ತದೆ. ಹೀಗೆ ಯೋಗವನ್ನ ಕಂಡುಹಿಡಿಯುವಂಥದ್ದು. ಇನ್ನು ಉಳಿದ ಶೇಷಕ್ಕೆ 60ರಿಂದ ಗುಣಿಸಿ ಪುನಃ 800ರಿಂದ ಭಾಗಿಸಿದಾಗ ನಮಗೆ ಯೋಗದ ಗಳಿಗೆ ಸಿಗ್ತದೆ ನಮಗೆ. ಪುನಃ ಉಳಿದ ಶೇಷಕ್ಕೆ 60ರಿಂದ ಗುಣಿಸಿ 800ರಿಂದ ಭಾಗಿಸಿದಾಗ ವಿಗಳಿಗೆ ಅಂತೇಳಿ ಸಿಗ್ತದೆ. ಇದು ಯೋಗದ ಗಳಿಗೆ ಮತ್ತೆ ವಿಗಳಿಗೆ. ಇನ್ನು ಪೂರ್ಣ ಪ್ರಮಾಣ ಒಂದು ಯೋಗದ್ದು 60 ಗಳಿಗೆ ಆದ್ರಿಂದಾಗಿ
60ಅನ್ನಿಟ್ಟು ಅದರಿಂದ ಗತ ಗಳಿಗೆ ವಿಗಳಿಗೆಗಳನ್ನ ನಾವು ಮೈನಸ್ ಮಾಡಿದಾಗ ಗಮ್ಯ ಗಳಿಗೆ ಮತ್ತೆ ವಿಗಳಿಗೆಗಳು ಸಿಗ್ತದೆ. ಈ ರೀತಿಯಲ್ಲಿ ಯೋಗವನ್ನ ಲೆಕ್ಕಾಚಾರ ಮಾಡುವಂತ ಕ್ರಮ. ಇವತ್ತು ನಮಗೆ ಕರಣದ ಬಗ್ಗೆ ಇನ್ನು ನೋಡುವ. ಕರಣ ಅಂತ ಹೇಳಿದ್ರೆ ತಿಥ್ಯರ್ಧಂ ಕರಣಂ. ಒಂದು ತಿಥಿ ಅಂತೇಳಿ ಇರ್ತದಲ್ಲ, ಅದರ ಅರ್ಧ ಭಾಗ ಕರಣ. ತಿಥಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ ಅದರದ್ದು ಹೇಳ್ತೀರಾ ಯಾರಾದ್ರೂ? ಏಳ್ನೂರ 720 ಕಲೆ. ಅಯ್ಯೋ 720 ಕಲೆ ಅಲ್ಲ. ಅದೇ ಕಲಾ ಪ್ರಮಾಣದಲ್ಲಿ 720. ಒಂದು ತಿಥಿ ಅಂತ ಹೇಳಿದ್ರೆ 720 ಕಲೆ. ಡಿಗ್ರಿಯಲ್ಲಿ ಆದ್ರೆ 12 ಡಿಗ್ರಿ. 12 ಡಿಗ್ರಿ. ಒಂದು ತಿಥಿ ಅಂತೇಳಿ ಹೇಳಿದ್ರೆ ಡಿಗ್ರಿ ಪ್ರಮಾಣದಲ್ಲಿ 12, ಕಲಾ ಪ್ರಮಾಣದಲ್ಲಿ 720. ತಿಥ್ಯರ್ಧಂ ಕರಣಂ. ಇದರ ಸರಿ ಅರ್ಧವೇ ನಮಗೆ ಕರಣ ಅಂತೇಳಿ. ಹಾಗಿದ್ರೆ ಎಷ್ಟಾಗ್ತದೆ ಇದರ ಅರ್ಧ? 6 ಕರ್ಣ 360 ಕಲೆ. 6 ಡಿಗ್ರಿ 360 ಕಲೆ. 6 ಡಿಗ್ರಿಯಲ್ಲಿ ಅದನ್ನ 60ರಿಂದ ಪುನಃ ನಮಗೆ ಗುಣಿಸಿದಾಗ ನಮಗೆ ಅದು ಕಲೆ ಆಗ್ತದೆ. ಅರ್ಥಾತ್ 6 36. ಅದರಿಂದ 360 ಕಲೆಗಳು ಅಂತೇಳಿ ಆಗ್ತದೆ. ಇದು ಒಂದು ಕರಣದ ಪೂರ್ಣ ಪ್ರಮಾಣ. ಇನ್ನು ನಮಗೆ ತಿಥಿಯ ಲೆಕ್ಕದ ಹಾಗೆ ಈ ಲೆಕ್ಕವನ್ನು ಕೂಡ ಮಾಡುವಂಥದ್ದು. ತಿಥಿಯನ್ನು ಮಾಡ್ಬೇಕಾದ್ರೆ ಆರಂಭದಲ್ಲಿ ನಾವು ಏನು ಮಾಡಿದ್ದೇವೆ ನೆನಪುಂಟ ಯಾರಿಗಾದ್ರೂ? ತಿಥಿ ಕಂಡು ಹಿಡಿಯುವ ಕ್ರಮ ಹೇಗೆ? ಚಂದ್ರಸ್ಫುಟದಿಂದ ಸೂರ್ಯಸ್ಫುಟವನ್ನು ಕಳೆಯುವುದು. ಸರಿ. ಮೊದಲಿಗೆ ಚಂದ್ರಸ್ಫುಟದಿಂದಾಗಿ ಸೂರ್ಯಸ್ಫುಟವನ್ನ ಕಳೆಯಬೇಕು. ಕಳೆದ ನಂತರದಲ್ಲಿ ಸಿಗುವಂತ ಸ್ಫುಟವೇ ನಮಗೆ ತಿಥಿಯ ಸ್ಫುಟ. ಈ ತಿಥಿಯ ಸ್ಫುಟದಲ್ಲಿ ರಾಶಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ಡಿಗ್ರಿ ಸ್ಥಾನಕ್ಕೂ, ಡಿಗ್ರಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನು ಕಲಾಸ್ಥಾನಕ್ಕೂ ತರಬೇಕು. ಎಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಳಬೇಕು ಅಂತ ಅರ್ಥ. ಕಲೆ ಮಾಡಿಕೊಂಡ ಮೇಲೆ 720ರಿಂದ ಭಾಗಿಸಿದಾಗ ನಮಗೆ ತಿಥಿ ಅಂತೇಳಿ ಸಿಕ್ಕಿತ್ತು ನಮಗೆ ಉತ್ತರ ಬಂದಾಗ. ಇಲ್ಲಿ ಕರಣದಲ್ಲಿ ಏನು ಮಾಡ್ಬೇಕು ಅಂತೇಳಿ ಹೇಳಿದ್ರೆ 720ರಿಂದ ಭಾಗಿಸುವುದಲ್ಲ. ಇಲ್ಲಿ ತಿಥ್ಯರ್ಧಂ ಕರಣಂ ಆದ್ರಿಂದಾಗಿ 720ರ ಅರ್ಧ ಅರ್ಥಾತ್ 360ರಿಂದ ಭಾಗಿಸಿದಾಗ ನಮಗೆ ಏನು ಉತ್ತರ ಬರ್ತದೆ ಅದು ಕರ್ಣ ಅಂತೇಳಿ ಆಗಿರ್ತದೆ. ಅದು 8ನೇ ಕರ್ಣ ಆಗಿರ್ತದೆ. ಉತ್ತರ ನಮಗೆ ತುಂಬಾ ಬರ್ತದೆ. ಅದನ್ನೇ ಪುನಃ 7ರಿಂದ ಸಾಮಾನ್ಯ ಚಲಕರಣಗಳು ಚರಕರಣಗಳು ನಮಗೆ 7, ಸ್ಥಿರಕರಣಗಳು 4. ಈಗ ಸ್ಥಿರಕರಣಗಳ ಲೆಕ್ಕಾಚಾರ ಇಲ್ಲ ನಮಗೆ, ಚರಕರಣದ್ದಾದ್ರಿಂದಾಗಿ ಚರಕರಣಗಳು ಕೃಷ್ಣ ಚತುರ್ದಶಿಯ ಅಪರಾರ್ಧ ಅಂದ್ರೆ ಉತ್ತರಾರ್ಧ, ಅಮಾವಾಸ್ಯೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಂದ್ರೆ ಪೂರ್ವಾರ್ಧ ಅಪರಾರ್ಧ, ಮತ್ತೆ ಪಾಡ್ಯದ ಶುಕ್ಲ ಪಕ್ಷದ ಪಾಡ್ಯದ ಪ್ರಥಮಾರ್ಧ. ಇಷ್ಟು ನಮಗೆ ಸ್ಥಿರಕರಣಗಳು ನಿಶ್ಚಯ. ಇದಲ್ಲದೆ ಉಳಿದ ಸಮಯದಲ್ಲಿ ನಾವು ಲೆಕ್ಕಾಚಾರ ಮಾಡ್ಬೇಕಾದ್ರೆ ಎಲ್ಲ 7ರಿಂದಲೇ ಭಾಗಿಸ್ಬೇಕಾಗ್ತದೆ. 7ರಿಂದ ಭಾಗಿಸಿದಾಗ ಎಷ್ಟು ಸಂಖ್ಯೆ ಬರ್ತದೆ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕರಣವನ್ನ ಕಂಡುಹಿಡಿಬೇಕು. ಈಗ ನೀವು ಯಾರಾದ್ರೂ ಹೇಳ್ತೀರಾ ನನ್ಗೆ ಒಂದು ಚಂದ್ರಸ್ಫುಟ ಮತ್ತೆ ಸೂರ್ಯಸ್ಫುಟ ಹೇಳಿ, ಅದನ್ನ ಲೆಕ್ಕಾಚಾರ ಮಾಡುವ. ಹೇಳ್ತೀರಾ? ನಾನೇ ನೋಡ್ಕೊಳ್ಬೇಕು. ಹೇಳ್ತೀನಿ ಒಂದೇ ನಿಮಿಷ. ಇವತ್ತಿನದ್ದೇ ಹೇಳ್ತೀನಿ. ಇವತ್ತು ರವಿ ಸ್ಫುಟ 4 ರಾಶಿ 22 ಅಂಶ 36 ಕಲೆ. ಸರಿ. ಚಂದ್ರಸ್ಫುಟ 6 ರಾಶಿ 26 ಅಂಶ 59 ಕಲೆ.
ಸರಿ. ಚಂದ್ರಸ್ಫುಟ, ಇದು ಸೂರ್ಯಸ್ಫುಟ. ಚಂದ್ರಸ್ಫುಟದಿಂದಾಗಿ ಸೂರ್ಯಸ್ಫುಟವನ್ನ ಕಳಿಬೇಕು ನಮಗೆ. ತಿಸ್ಫುಟ ಮಾಡಿಕೊಳ್ಬೇಕು. 59ರಿಂದ 6 ತೆಗೆದ್ರೆ 3, 5ರಿಂದ 3 ತೆಗೆದ್ರೆ 2, ಇಲ್ಲಿ 6ರಿಂದ 2 ತೆಗೆದ್ರೆ 4, 2ರಿಂದ 2 ತೆಗೆದ್ರೆ 0, 4, ಇದು 6ರಿಂದ 4 ತೆಗೆದ್ರೆ 2 ಅಲ್ವಾ? ಹಾಗಿದ್ರೆ ತಿಥಿಸ್ಫುಟ ಎಷ್ಟು ಬಂತು? 2, 4, 23 ಅಂತೇಳಿ ಬಂತು ನಮಗೆ. 2 ರಾಶಿ 4 ಡಿಗ್ರಿ 23 ಕಲೆ ಅಂತೇಳಿ. ಇದನ್ನು ನಾವು ಎಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಬೇಕು. ಈ 2ಕ್ಕೆ 30ರಿಂದ ಗುಣಿಸಿದಾಗ ನಮಗೆ ಇಲ್ಲಿ ಸೇರಿಸ್ಬೇಕು. 2 3 60, 64. ಇಲ್ಲಿ 4 ಆಲ್ರೆಡಿ ಇರುವುದರಿಂದಾಗಿ 64 ಡಿಗ್ರಿ ಆಯ್ತು. 64 ಡಿಗ್ರಿ ಇಂಟು 60 ಮಾಡಿದಾಗ ಅದೆಲ್ಲ ಕಲೆ ಆಗ್ತದೆ. 0, 6 4 24, ಕೈಯಲ್ಲಿ 2, 6 6 36, 2 38. ಹಾಗಿದ್ರೆ 3840 ಅಂತೇಳಿ ಉತ್ತರ ಬಂತು. ಪ್ಲಸ್ 23. ಹಾಗಿದ್ರೆ ಉತ್ತರ ನಮಗೆ 3863 ಕಲೆ ಅಂತೇಳಿ ಸಿಕ್ಕಿತು. ಇದನ್ನ ನಾವು ತಿಥ್ಯರ್ಧಂ ಕರಣಂ, ತಿಥಿಯ ಅರ್ಧ ಅಂತೇಳಿ ಹೇಳಿದ್ರೆ 720ರ ಅರ್ಧ 360ರಿಂದ ಭಾಗಿಸ್ಬೇಕು. 360ರಿಂದ ಭಾಗಿಸಿದಾಗ 361ಲಿ 360, 3, 6, 8ರಿಂದ 6 ತೆಗೆದ್ರೆ 2 ಅಲ್ವಾ? 3ರಿಂದ 3 ತೆಗೆದ್ರೆ 0. ಇನ್ನು ಹೋಗ್ತದ ನಮಗೆ. ಇಲ್ಲಿ ಆಕ್ಚುಲಿ ಒಂದು ಸ್ಥಾನ ಜಾಸ್ತಿ ಇರುವುದರಿಂದಾಗಿ ಒಂದು ಸೊನ್ನೆ ಇಲ್ಲಿ ಹೇಳ್ತೇನೆ. ಇದು 10ಲಿ ಹೋಗ್ತದೆ. 3600 ಅಂತ ಹೇಳಿದ್ರೆ 360 10ಲಿ 3600. ಇನ್ನು ಉಳಿದದ್ದು 263. ಇದು ನಮಗೆ ತೆಗಿಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ 10 ಅಂತೇಳಿ ಹೇಳಿದ್ರೆ ಕರಣ ಎಷ್ಟೇ ಅದ್ದು ನಮಗೆ? 10 ಅಂತೇಳಿ ಉತ್ತರ ಬಂದ್ರೆ ಸಾಮಾನ್ಯ ನಮಗೆ ತಿಥಿಗಳಲ್ಲಿ 10 ಅಂತ ತಿಥಿ ಅಂತ ಬಂದ್ರೆ ಎಷ್ಟನೇ ತಿಥಿ ಆಗಿರ್ತದೆ? 11ನೇ ತಿಥಿ ಆಗಿರ್ತದೆ. ಆದರೆ ಕರಣದಲ್ಲಿ ಒಂದು ವಿಶೇಷ ಇದೆ. ಕರಣದಲ್ಲಿ 11ನೇದ್ದಲ್ಲ 10ನೇದ್ದೇ ಕರಣ ಅಂತೇಳಿ ಹೇಳಿ. ಉಳಿದದ್ರಲ್ಲಿ ನಕ್ಷತ್ರಗಳಲ್ಲಿ ಆಗ್ಲಿ ಕರಣ ತಿಥಿಯಲ್ಲಿ ಆಗ್ಲಿ ಎಲ್ಲದರಲ್ಲಿ ಕೂಡ ಮುಂದಿನದ್ದನ್ನು ನಾವು ಚಿಂತನೆ ಮಾಡ್ತೇವೆ. ಆದ್ರೆ ಈ ಕರಣಗಳಲ್ಲಿ ಆಗ್ಬೇಕಾದ್ರೆ ಅದು ಮುಂದಿನದ್ದಲ್ಲ, ಅದೇ ಅಂತೇಳಿ. ಹಾಗಿದ್ರೆ 10ನೇದ್ದು ಯಾವುದು ಅಂತ ನೋಡ್ಬೇಕು. 10ನೇದ್ದು ಕರಣ ಇಲ್ಲ, 7 ಕರಣಗಳಾದ್ರಿಂದಾಗಿ 7ರಿಂದ ಭಾಗಿಸ್ಬೇಕು ಇದನ್ನು. 7 7 ಹೋದ್ರೆ ಮತ್ತೆ ಉಳಿದದ್ದು 3. ಅದರಿಂದ 3ನೇ ಕರಣ ಯಾವುದು ನಮಗೆ? ಭವ, ಬಾಲವ, ಕೌಲವ, ತೈತಿಲಾಖ್ಯ, ಗರವಣಿಜ, ವಿಷ್ಟಿ ಸಂಜ್ಞಾನಿ, ಪತಯಸ್ಯು, ಇಂದ್ರ, ಮಿತ್ರ, ಅರ್ಯಮ, ಕರಣವನ್ನು ತಿಳಿಸುವಂತಹ ಶ್ಲೋಕ. ಅದರ ಅಧಿಪತಿಗಳನ್ನು ಕೂಡ ಮುಂದಿನ ಉಳಿದ ಅರ್ಥಭಾಗದಲ್ಲಿ ಹೇಳ್ತಾರೆ. ಈಗ ಇಷ್ಟು ಸಾಕು ನಮಗೆ. ಬಬ, ಬಾಲವ, ಕೌಲವ, ತೈತಿಲ, ಗರಜ, ವಣಿಜ ಮತ್ತೆ ಭದ್ರ ಅಂತ ಹೇಳುವಂತ ಅಥವಾ ವಿಷ್ಟಿ ಅಂತ ಹೇಳುವಂತ ಕರಣಗಳು. 3ನೇ ಕರಣ ಯಾವ್ದಾಗ್ತದೆ? ಬಲ, ಭವ, ಬಾಲವ, ಕೌಲವ. ಅದರಿಂದಾಗಿ ನಮ್ಗೆ 3ನೇ ಕರಣ ಅಂತ ಹೇಳಿದ್ರೆ ಕೌಲವ ಅಂತ ತಿಳ್ಕೊಳ್ಬೇಕು. ಆಯ್ತಾ? ಈಗ ಇವತ್ತಿನ ಕರಣ ಯಾವುದು? ನೀವು ಹೇಳಿದ ಸ್ಫುಟಕ್ಕೆ ಕೌಲವ ಕರಣ ಇತ್ತು. ಇನ್ನು ಶೇಷವನ್ನು ಪುನಃ ಕೆಲಸ ಉಂಟು ನಮಗೆ. ಈ ಶೇಷವನ್ನೇನು ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೂರ ಶೇಷ ಬಂದಿದೆಯಲ್ಲ, ಅದಕ್ಕೆ 60ರಿಂದ ಗುಣಿಸ್ಬೇಕು. 60ರಿಂದ ಗುಣಿಸುವುದಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಕರಣದ ಗಳಿಗೆ ಎಷ್ಟು? ಒಂದು ತಿಥಿ ಎಷ್ಟು ಗಳಿಗೆ ಇರ್ತದೆ? 60 ಗಳಿಗೆ ಇರ್ತದೆ. ತಿಥ್ಯರ್ಧಂ ಕರಣಂ ಆದ್ರಿಂದಾಗಿ ತಿಥಿಯ ಅರ್ಧ ಅಂತೇಳಿ ಹೇಳಿದ್ರೆ ನಮಗೆ 60 ಗಳಿಗೆ ಅರ್ಧ ಎಷ್ಟಾಗ್ತದೆ? 30 ಗಳಿಗೆ ಆಗ್ತದೆ. ಸಾಮಾನ್ಯ ಒಂದು ಕರಣದ ಪೂರ್ಣ ಗಳಿಗೆಯ ಪ್ರಮಾಣ 30. ಒಂದು ಕರಣ ಅಂತೇಳಿ 30 ಗಳಿಗೆ ಇರುವಂತ. ಅದರಿಂದಾಗಿ 30ರಿಂದ ಮೊದಲಿಗೆ ಗಳಿಗೆಯನ್ನು ಕಂಡುಹಿಡಿಬೇಕಾದ್ರೆ 30ರಿಂದ ಗುಣಿಸ್ಬೇಕಾಗ್ತದೆ. ಮೂವತ್ತರಿಂದ ಗುಣಿಸ್ಬೇಕು. 9, 3 18, ಕೈಯಲ್ಲಿ 1, 3 2 6 1 7, 7890 ಬಂತು.
ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪುನಃ ನಮಗೆ 360ರಿಂದ ಭಾಗಿಸ್ಬೇಕು. 7890 ಭಾಗಿಸು 360 ಮಾಡಿಕೊಳ್ಬೇಕು. 36 ಎಷ್ಟ್ಲಿ 78, 36 ಎರಡ್ಲಿ 720 ಅಲ್ವಾ? ಅರ್ಥಾತ್ 7200 ಹೋಗ್ತದೆ. ಅಂದ್ರೆ 20 ಹೋಗ್ತದೆ. 360 20 7200. ಎಷ್ಟು ಶೇಷ ಉಳಿತದೆ ಅಂತ ನೋಡಿಕೊಳ್ಬೇಕು. 0 9 8ರಿಂದ 2 ತೆಗೆದ್ರೆ 6 ಹೋಗುದಿಲ್ಲ. 690 ಶೇಷ ಬಂತು. ಪುನಃ 360 ಎಷ್ಟು ಸಲ ಹೋಗ್ತದೆ ಸರಿ ಹೇಳಿದ್ರೆ 360 ಒಂದು ಸಲ ಹೋಗ್ತದೆ. 360 0 9ರಿಂದ 6 ತೆಗೆದ್ರೆ 3, 6ರಿಂದ 3 ತೆಗೆದ್ರೆ 3 ಅಲ್ವಾ? ಸರಿ. 21 ನಮಗೆ ಇಲ್ಲಿ ಎಷ್ಟು ಉತ್ತರ ಬಂತು? 21 ಉತ್ತರ ಬಂತು. 21 ಗಳಿಗೆ ಗತಗಳಿಗೆಯ ಸ್ಥಾನದಲ್ಲಿ ಬರೀತೇನೆ. ಗತಗಳಿಗೆ ಶೇಷ ಉಳಿತಲ್ಲ, ಈ ಶೇಷಗಳಿಗೆ 330 ಅಂತೇಳಿ ಶೇಷ ಉಳಿತು. ಈ 330 ಶೇಷಕ್ಕೆ ನಾನು 60ರಿಂದ ಗುಣಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಒಂದು ಗಡಿ ಹೇಳಿದರೆ ಅದರಲ್ಲಿ ಏನು ಒಂದು ಗಳಿಗೆ ಅಂತ 60 ವಿಗಳಿಗೆ, ಅದರಿಂದಾಗಿ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಮೊದಲಿಗೆ ಗಳಿಗೆ ಸ್ಥಾನಕ್ಕೆ ನಾವು ಗುಣಿಸಬೇಕಾದ್ರೆ 30ರಿಂದ ಗುಣಿಸ್ಬೇಕು. ಕರ್ಣದಲ್ಲಿ ಅದೊಂದು ವಿಶೇಷ. ಆದ್ರೆ ಒಂದು ಕರ್ಣ ಅಂತ ಹೇಳುವಂತದ್ದು 60 ಗಳಿಗೆ ಇರುವುದಿಲ್ಲ. ಈಗ ನಕ್ಷತ್ರ, ತಿಥಿ, ಯೋಗ ಇದೆಲ್ಲ 60 ಗಳಿಗೆ ಇರುವಂತದ್ದು. ಆದ್ರೆ ಒಂದು ಕರ್ಣ ಅಂತ ಹೇಳುವಂತದ್ದು 30 ಗಳಿಗೆ ಇರುವಂತದ್ದು. ಅದರಿಂದಾಗಿ ಮೊದಲಿಗೆ ಗಳಿಗೆಯನ್ನು ಕಂಡುಹಿಡಬೇಕಾದ್ರೆ 30ರಿಂದ ಗುಣಿಸ್ಬೇಕು. ವಿಗಳಿಗೆಯನ್ನು ಕಂಡುಹಿಡಬೇಕಾದ್ರೆ 60ರಿಂದ ಗುಣಿಸ್ಬೇಕು. ಯಾಕೆಂದ್ರೆ ಒಂದು ಗಳಿಗೆ ಅಂತ ಹೇಳುವಂತದ್ದು 60 ವಿಗಳಿಗೆ, ಅದರಲ್ಲಿ ನಿರ್ವಿವಾದ. ಇನ್ನು 60ರಿಂದ ಗುಣಿಸಿದಾಗ 0 0 6 3 18, ಇಲ್ಲಿ 18 19, 19,800 ಅಂತೇಳಿ ಉತ್ತರ ಬರ್ತದೆ. ಈ 19,800 ನಮಗೆ 360ರಿಂದ ಭಾಗಿಸ್ಬೇಕು. ಆಗ ಗತ ವಿಗಳಿಗೆ ಸಿಗ್ತದೆ. 19,360 ಎಷ್ಟಲಿ 198 ಹೋಗುದಿಲ್ಲ ಅಲ್ವಾ? 4 ಸಂಖ್ಯೆ ಸಿಗೋದು 1980. 360 ನಮಗೆ 720 ಆಯ್ತು. 720 1440 ಆಗ್ತದೆ. 1440 ಪ್ಲಸ್ ನಮಗೆ 360 50 ಬರುತ್ತೆ. ಯಾವುದು? 6 440 ಪ್ಲಸ್ 360 ಪಕ್ಕದಲ್ಲೇ 6 36 0 1 4 3 6 60 1800 ಬರ್ತದೆ ನಮಗೆ ಅಲ್ವಾ? ಸರಿ ಬಂತಲ್ಲ. 360 ಐದ್ಲಿ ಅಲ್ವಾ? ಇಲ್ಲಿ 2 5ಲಿ 1800 ಅರ್ಥಾತ್ 6 1000 ಆಗ್ತದೆ. 50ಲ್ಲಿ 18,000 ಹೋಗ್ತದೆ. ಉಳಿದದ್ದು ಶೇಷ ಎಷ್ಟು ಅಂತ ಹೇಳಿದ್ರೆ 0 0 8 1 1800 ಬರ್ತದೆ ಅಂತ ಅನ್ಸುತ್ತೆ. ಪುನಃ 5ಲಿ 6 ಬಂತು 55 ಉತ್ತರ ಬರ್ತದೆ. ಎಷ್ಟು? 360 ಅರ್ಧ ಎಷ್ಟು? ಅದು 5ಲಿ ಹೋಗ್ತದೆ 180. ಅದರಿಂದಾಗಿ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳದಿದ್ರೆ ಇದು ಅರ್ಥ ಆಯ್ತಾ ನಿಮ್ಗೆ ಎಲ್ಲರಿಗೂ? 360 55ಲಿ 19,800 ಹೋಗ್ತದೆ. ಆರ್ಲೆ ಬರಲ್ಲ 55 ಕರೆಕ್ಟ್. ಇದರಲ್ಲಿ ಏನಾದ್ರು ಸಂಶಯ ಉಂಟಾ? ಹಾಗಿದ್ದಾಗ ನಮಗೆ ಕೌಲವಕರಣ 21 ಗತಗಳಿಗೆ 55 ವಿಗಳಿಗೆ ಅಂತೇಳಿ, ಅಂದ್ರೆ 3ನೇದ್ದು ಕೌಲವೇಕರಣ 4ನೇದ್ದಲ್ಲ,
ಅದು 21 ಗಳಿಗೆ ಹೋಗಿದೆ, 55 ಗಳಿಗೆ ಹೋಗಿದೆ. ಗಮ್ಯವನ್ನ ನೋಡ್ಬೇಕಾಗಿದ್ರೆ ಯಾವತ್ತು ನಾವು 60ರಿಂದ ಮಾಡ್ತಾ ಇದ್ವಿ, 60ರಿಂದ ಇಷ್ಟು ಸಂಖ್ಯೆ ಅಂತ ತೆಗಿತಾ ಈಗ 30 ಗಳಿಗೆ ಆದ್ರಿಂದಾಗಿ 30 ಅಂತ ಹೇಳಿದ್ರೆ 29 60ರಿಂದ 29 21 55 ತೆಗಿಬೇಕು. ಆಗ ಗಮ್ಯ ಗಳಿಗೆ ಸಿಗ್ತದೆ. 10ರಿಂದ 5 ತೆಗೆದ್ರೆ 5, ಕೆಲವೊಂದಲ್ಲಿ 0, 9ರಿಂದ 1 ತೆಗೆದ್ರೆ 8, 2ರಿಂದ 0 ಅಂದ್ರೆ 8 ಗಳಿಗೆ 5 ವಿಗಳಿಗೆ ಗಮ್ಯ. ಇದು ಅಷ್ಟು ಹೋಗ್ಲಿಕ್ಕಿದೆ. ಯಾವುದು ಕವಲವಕರಣ 8 ಗಳಿಗೆ 5 ವಿಗಳಿಗೆ ಹೋಗ್ಲಿಕ್ಕಿದೆ. ನೀವು ಹೇಳಿದ ಸ್ಫುಟದ ಸಮಯದಲ್ಲಿ 21 ಗಳಿಗೆ ಮತ್ತೆ 55 ವಿಗಳಿಗೆ ಆ ಕವಲವಕರಣ ಹೋಗಿದೆ. ಇಷ್ಟು ಹೋಗ್ಲಿಕ್ಕಿದೆ ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಸರಿ, ಇದು ಇಷ್ಟು ಅರ್ಥ ಆಗಿದೆ ಅಂತೇಳಿ ಅಂದುಕೊಳ್ತೇನೆ ಅಲ್ವಾ? ಇದರಲ್ಲಿ ಏನಾದ್ರು ಸಂಶಯ ಇದ್ರೆ ಹೇಳಿ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂಕೃತಶ್ಚ ಎಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭೃಶ್ಚಾನೇಕ ಸದಧಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪಃ ರವಿಃ. ಸಂಶಯಗಳುಂಟ ಏನಾದ್ರು ಕೇಳಿ.